ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ವಿಶೇಷ ಕಾರ್ಯಕ್ರಮ ಕೋಟೆನಾಡಲ್ಲಿ ಕಮಲ ಕಲಹ. ನಾನು ರೋಹಿತ್. ಚುನಾವಣಾ ರಂಗು ದಿನೇ ದಿನೇ ಏರ್ತಾ ಇದೆ. ಈಗಾಗಲೇ ಯುದ್ಧಕ್ಕೆ ದಿನಾಂಕ ಕೂಡ ಫಿಕ್ಸ್ ಆಗಿದೆ. ಇಲ್ಲಿ ಚುನಾವಣೆಯ ಫಲಿತಾಂಶಕ್ಕಿಂತ ಟಿಕೆಟ್ ಅನ್ನುವ ವಿಚಾರವೇ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಟಿಕೆಟ್ ಸಿಗಬೇಕಾಗಿದ್ದವ್ರಿಗೆ ಸಿಗ್ತಾ ಇಲ್ಲವಂಥದ್ದು, ಸಿಗಲ್ಲ ಅಂದ್ಕೊಂಡವ್ರಿಗೆ ಸಿಕ್ಕಿದೆ ಅನ್ನುವಂಥದ್ದು. ಹಾಗಾದರೆ ಮೈಸೂರಿನಲ್ಲಿ ಕೂಡ ಇದೇ ಆಗಿತ್ತು. ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಟಿಕೆಟನ್ನು ಮಿಸ್ ಮಾಡ್ಕೊಂಡಿದ್ದಾರೆ. ಈಗ ಅಂಥದ್ದೇ ಚಿತ್ರದುರ್ಗದಲ್ಲೂ ಕೂಡ, ಕಲ್ಲಿನ ಕೋಟೆಯಲ್ಲೂ ಕೂಡ ಅಂಥದ್ದೇ ನಡೆದಿದೆ. ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಅವರು ಚುನಾವಣೆಯಿಂದ ಹಿಂದಕ್ಕೆ ಸರಿದಿದ್ದಾರೆ. ಏನಿದು, ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಈ ಬಗ್ಗೆ ಚರ್ಚೆ ಮಾಡೋಣ. ಚಿತ್ರದುರ್ಗದ ಕಮಲ ಕಲಹದ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು ಕಾರ್ಯಕ್ರಮದಲ್ಲಿ ಸುರೇಶ್ ಸರ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್. ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತ ಸರ್. ಥ್ಯಾಂಕ್ ಯು. ಎಸ್ ರೋಹಿತ್, ನೋಡಿ, ಈಗ ಚಿತ್ರದುರ್ಗದ ರಾಜಕೀಯ ಚಿತ್ರಣವನ್ನು ನಾವೀಗ ನೋಡೋದಾದರೆ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ರಾಜಕೀಯ ಚಿತ್ರಣದಲ್ಲಿ ಈಗ ಕಮಲ ಕಲಹ ಶುರುವಾಗಿರುವಂಥದ್ದು. ಈಗಾಗಲೇ ಹಾಲಿ ಸಚಿವರಾಗಿದ್ದಂತಹ, ಕೇಂದ್ರದ ಸಚಿವರಾಗಿದ್ದಂತಹ ನಾರಾಯಣ ಸ್ವಾಮಿ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ನಾರಾಯಣ ಸ್ವಾಮಿ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ, ಈ ಸಲ ನನಗೆ ಟಿಕೆಟ್ ಕೊಡಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗಿತ್ತು. ಹಾಗಾಗಿ ಅವರು ಅಖಾಡದಿಂದ ದೂರ ಸರಿದಿದ್ರು. ಆನಂತರ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದವರು ಮತ್ತು ಟಿಕೆಟ್ಗೋಸ್ಕರ ತುಂಬ ಲಾಬಿ ಮಾಡ್ತಿದ್ದಂಥವರು ಚಿತ್ರದುರ್ಗದ ಹೊಳಲ್ಕೆರೆ ತಾಲೂಕಿನ ಶಾಸಕ ಎಂ ಚಂದ್ರಪ್ಪ ಅವರು ತಮ್ಮ ಮಗ ರಘುಚಂದನ್ ಅವರಿಗೆ ಈ ಸಲ ಟಿಕೆಟ್ ಅನ್ನ ಕೊಡಿಸ್ಲೇಬೇಕು ಅಂತೇಳಿ ಪಣ ತೊಟ್ಟು ತುಂಬಾ ಶತಾಯಗತಾಯ ಪ್ರಯತ್ನ ಪಡ್ತಾ ಇದ್ರು. ಮತ್ತೆ ಅವರನ್ನ ಕಣಕ್ಕಿಳಿಸಬೇಕು ಅನ್ನುವಂತ ವಿಶ್ವಾಸದಲ್ಲೂ ಕೂಡ ಇದ್ರು. ಆದ್ರೆ ಈಗ ಸಮಸ್ಯೆ ಏನಾಗಿದೆ ಅಂತಂದ್ರೆ, 500 ಕಿಲೋಮೀಟರ್ಗಿಂತ ಹೆಚ್ಚಿನ ದೂರದಲ್ಲಿರುವ ಮುಧೋಳದ ಕಾರಜೋಳ ಅವರನ್ನ ಇಲ್ಲಿ ಕಣಕ್ಕಿಳಿಸಿರುವಂತದ್ದು. ಈಗ ಚಿತ್ರದುರ್ಗದ ಏನು ಕಮಲಪಾಳ್ಯದ ಎಲ್ಲ ಕಲಿಗಳಿಗೆ ಒಂದು ರೀತಿ ದಂಗಲ್ ಶುರುವಾಗಿದೆ, ಒಂದು ರೀತಿ ಏನು ಭಿನ್ನಮತ ಶುರುವಾಗಿರುವಂಥದ್ದು. ಈಗ ರಘುಚಂದನ್ ಮತ್ತೆ ಎಂ ಚಂದ್ರಪ್ಪ ಹೇಳ್ತಾ ಇರೋದೇನು ಅಂದ್ರೆ, ಚಿತ್ರದುರ್ಗ ಒಂದು ರೀತಿ ನಿರಾಶ್ರಿತರ ಆಶ್ರಯ ತಾಣ ಆಗಿದೆ ಅಂತ ಹೇಳ್ತಿದ್ದಾರೆ. ಅದು ಒಂದು ರೀತಿ ಕರೆಕ್ಟು ಅಂತ. ಅಂದ್ರೆ ಚಿತ್ರದುರ್ಗದ ಲೋಕಸಭಾ ಕ್ಷೇತ್ರದ ಕಾನ್ಸ್ಟಿಟ್ಯೂನ್ಸಿಯ ಒಂದು ರಾಜಕೀಯ ಚಿತ್ರಣ ಹೆಂಗಿದೆ ಅಂದ್ರೆ, ಅಲ್ಲಿ ಸ್ಥಳೀಯ ವ್ಯಕ್ತಿಗಳಿಗಿಂತ ವಲಸೆ ಹಕ್ಕಿಗಳ ದರ್ಬಾರೇ ಹೆಚ್ಚು ಅಂತ. ಅಂದ್ರೆ ಬೇರೆ ಕಡೆಯಿಂದ ಮತ್ತೆ ಸೋತಂತ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟು ಇಲ್ಲಿ ರಾಜಕೀಯ ಪುನರ್ಜನ್ಮ ಪಡೆಯೋದಕ್ಕೆ ಚಿತ್ರದುರ್ಗ ಒಂದು ಒಳ್ಳೆ ಹೇಳಿ ಮಾಡಿಸಿದ ಜಾಗ ಆಗಿದೆ ಅಂತ. ಒಂದು ಚಿತ್ರದುರ್ಗದ ಕಾಂಗ್ರೆಸ್ನಿಂದ ಎಂ ಚಂದ್ರಪ್ಪ ಇದಾರಲ್ಲ, ಕಾಂಗ್ರೆಸ್ ಅಭ್ಯರ್ಥಿ, ಈ ಸಲ ಅವರು ಒಂದ್ಸಲಿ MP ಆಗ್ತಾರೆ, ಕಳೆದ ಬಾರಿ ಸೋಲ್ತಾರೆ. ಅವರು ಕೂಡ ಮೂಡಿಗೆರೆ ಭಾಗದವರು. ಅವರು ಅಲ್ಲಿಂದ ಇಲ್ಲಿಗೆ ಬಂದು ಟಿಕೆಟ್ ಗಿಟ್ಟಿಸ್ಕೊಂಡು ಗೆಲ್ತಾರೆ. ಇನ್ನು ಹಾಲಿ ಸಂಸದರಾದಂತಹ ಮತ್ತೆ ಸಚಿವರು ಆಗಿದ್ದಂತಹ ನಾರಾಯಣ ಸ್ವಾಮಿ ಅವರು ಕೂಡ ಆನೇಕಲ್ನವರು, ಅಲ್ಲೂ ಕೂಡ ಅವರು ಸೋತಿರ್ತಾರೆ. ಅಲ್ಲಿಗೆ ಅವ್ರಿಗೆ ಟಿಕೆಟ್ ಸಿಗುತ್ತೆ, ಮತ್ತೆ ಇಲ್ಲಿ ಬಂದು ರಾಜಕೀಯ ಪುನರ್ಜನ್ಮವನ್ನ ಪಡೆದುಕೊಳ್ತಾರೆ ಅನ್ನುವಂಥದ್ದು. ಒಂದು ರೀತಿ ರಾಜಕೀಯ ಪುನರ್ಜನ್ಮ ಪಡೆದುಕೊಳ್ಳೋದಕ್ಕೆ ವಲಸೆ ಹಕ್ಕಿಗಳಿಗೆ ಸೂಕ್ತವಾದಂತ ಆಶ್ರಯ, ರಾಜಕೀಯ ಆಶ್ರಯ ತಾಣ ಆಗಿರುವಂಥದ್ದು ನಿಜ. ಈಗ ಚಿತ್ರದುರ್ಗದ ಬಿಜೆಪಿ ಪಾಳಯದಲ್ಲಿ ಬಂಡಾಯ ಭುಗಿಲೆದ್ದಿದೆ. ಯಾಕೆ ಅಂದ್ರೆ, ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಅವರ ಮಗ ರಘುಚಂದನ್ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ. ಈಗ ನಾರಾಯಣ ಸ್ವಾಮಿ ಅವರು ಕಣದಿಂದ ಹಿಂದಕ್ಕೆ ಸರ್ತಿದ್ದಾರೆ, ಟಿಕೆಟ್ ಸಿಗಲ್ಲ ಅಂತೇಳಿ. ಇನ್ನೇನು ರಘುಚಂದನ್ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತೇಳಿ ಕಾತುರದಿಂದ ಇದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ಟಿಕೆಟ್ ಅನೌನ್ಸ್ ಮಾಡಬೇಕು ಅಂತೇಳಿ ಇದ್ದಂತ ಸಂದರ್ಭದಲ್ಲೇ ಅಚ್ಚರಿಯ ಹೆಸರು ಬರುತ್ತೆ. ಅದು ಗೋವಿಂದ ಕಾರಜೋಳ ಅವರು. ಗೋವಿಂದ ಕಾರಜೋಳ ಅವರು ಏನದೇನಂತಾರಲ್ಲ, ಎತ್ತಣಿಂದ ಎತ್ತಣ ಸಂಬಂಧವಯ್ಯ ಅಂತ. ಅವ್ರು ನೋಡಿದ್ರೆ ದೂರದ ಮುಧೋಳು, ಇದು ಚಿತ್ರದುರ್ಗ, ಎಲ್ಲಿಯ ಮರ ಎಲ್ಲಿಯಕ್ಕೆ ಹೋಗಿ ಎಲ್ಲಿಂದ ಸಂಬಂಧ ಅಂತ. 500 ಕಿಲೋಮೀಟರ್ ದೂರ ಇದ್ದಾರೆ. ಆಮೇಲೆ ಅವ್ರಿಗೆ ವಯಸ್ಸು 73 ಆಗಿದೆ. ಅವ್ರನ್ನ ಇಲ್ಲಿ ಚಿತ್ರದುರ್ಗಕ್ಕೆ ಕರೆತಂದು ಏನ್ ಮಾಡಕ್ ಹೊರಟಿದ್ದೀರಿ ಅನ್ನುವಂಥದ್ದು ಎಂ ಚಂದ್ರಪ್ಪ, ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಮತ್ತು ಅವರ ಮಗ ರಘುಚಂದನ್ ಅವರ ಪ್ರಶ್ನೆ. ಈಗ ಅವರು ಕೇಳೋದೇನು ಅಂದ್ರೆ, ನೀವು ಟಿಕೆಟ್ ಇವರಿಗೆ ಗೋವಿಂದ ಕಾರಜೋಳ ಅವರಿಗೆ ಕೊಡೋದಾದ್ರೆ ನಾವ್ಯಾರು ಗಂಡಸರಿಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ. ಚಿತ್ರದುರ್ಗದಲ್ಲಿ ಗಂಡಸರೇ ಇಲ್ವಾ ಅಂತ. ಅಂದ್ರೆ ಇದು ಅವ್ರು ಕೇಳಲಿ, ಸ್ಥಳೀಯರಿಗೆ ಟಿಕೆಟ್ ಕೊಡ್ಲಿ, ಸ್ಥಳೀಯರಿಗೆ ಟಿಕೆಟ್ ಆದ್ಯತೆ ಕೊಡಬೇಕು ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ಗಂಡಸರು ಹೆಂಗಸರು ಅನ್ನೋದು ಏನು ಅಂದ್ರೆ, ಶಕ್ತಿಗೆ ಸಾಮರ್ಥ್ಯಕ್ಕೆ ಗಂಡಸರು ಅಷ್ಟೇನಾ, ಹೆಣ್ಮಕ್ಳೇನಲ್ವಾ? ಅಂದ್ರೆ ಈ ರಾಜಕಾರಣಿಗಳಿಗೆ ರಾಜಕೀಯ ಪ್ರಜ್ಞೆ ಅನ್ನೋದು ಬರೋದು ಯಾವಾಗ ಅಂತ. ನಾವೇನ್ ಬಳೆ ತೊಟ್ಟಿಲ್ವಾ ಅಂತ. ಅಂದ್ರೆ ಬಳೆ ಅನ್ನೋದು ಒಂದ್ ರೀತಿ ನಿಮಗೆ ಏನು ವೀಕ್ನೆಸ್ ನ ಸಂಕೇತವಾ ಅಥವಾ ದೌರ್ಬಲ್ಯದ ಸೂಚನೆಯಾ? ಅದೇ ಗಂಡಸರು ಯಾರಿಲ್ವ? ಗಂಡಸರು ಅಂದ್ರೆ ಹೆಣ್ಮಕ್ಳು ಅಂದ್ರೆ ಡಮ್ಮಿನ, ಅವ್ರಿಗೆ ಶಕ್ತಿ ಸಾಮರ್ಥ್ಯ ಇಲ್ವಾ? ಅಲ್ವಾ? ಈ ದೇಶದ ಏನು ಈ ನೆಲದ ನಾಗರಿಕತೆಯನ್ನ ಶುರು ಮಾಡಿದ್ದೆ ಅಥವಾ ಕೃಷಿನೇ ಶುರು ಮಾಡಿದ್ದೆ ಹೆಣ್ಣು. ಇರ್ಲಿ, ಈಗ ನಾನು
ಅಂದ್ರೆ ಆ ಥರದ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ, ಚಿತ್ರದುರ್ಗದಲ್ಲಿ ಗಂಡಸರು ಯಾರು ಇಲ್ವಾ ಅಂತ. ಈಗ ಚಂದ್ರಪ್ಪ ಮತ್ತು ರಘುಚಂದನ್ ಅವರ ಈಗ ನಿಲುವು ಏನು ಅಂದ್ರೆ, ಮತ್ತೊಂದು ಸಲ ಮರುಪರಿಶೀಲನೆ ಮಾಡಲಿ, ಇನ್ನೂ ಅವಕಾಶ ಇದೆ. ಒಂದು ವೇಳೆ ಏನಾದರೂ ಅವರು ಮರುಪರಿಶೀಲನೆ ಮಾಡದೆ ನಮಗೆ ಟಿಕೆಟ್ ಅನ್ನ ಕೊಡದೆ ಅಥವಾ ಏನು ಬದಲಾಯಿಸದೇ ಇದ್ರೆ ನಾವು ಏನ್ ಮಾಡ್ತೀವಿ, ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ರು. ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತೀನಿ ಅಂತ. ಬಂಡಾಯ ಅಭ್ಯರ್ಥಿ ಸಾಕಷ್ಟು ರಾಜ್ಯದಲ್ಲಿ ಬಂಡಾಯ ಅಭ್ಯರ್ಥಿಗಳು ಸಾಕಷ್ಟು ಮುಂಚೂಣಿಯಲ್ಲಿದ್ದಾರೆ. ಈಶ್ವರಪ್ಪನವರಾಗಿರ್ಬೋದು, ಸದ್ಯ ಪ್ರತಾಪ್ ಸಿಂಹ ಅವರು ಆ ಒಂದು ಯೋಚನೆಗೆ ಬರಲಿಲ್ಲ, ಪಕ್ಷದಲ್ಲೇ ಇದ್ದು ಸಹಾಯ ಮಾಡ್ತೀನಿ ಅಂತ. ಇವಾಗ ಇಲ್ಲಿ ಅಷ್ಟು ದೂರದಿಂದ ನಿಲ್ಲಿಸಿರುವಂತಹ ಗೋವಿಂದ ಕಾರಜೋಳ ಅವರನ್ನ, ಸೊ ಆ ಭಾಗದಲ್ಲಿ ಅವರ ಹೆಸರು ಹೇಗಿದೆ ಅಂತ ಸರ್? ಈಗ ಗೋವಿಂದ ಕಾರಜೋಳ ಅವರಿಗೂ ಚಿತ್ರದುರ್ಗಕ್ಕೂ ಯಾವ ನಂಟು ಇಲ್ಲ. ಈಗ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಚರ್ಚೆ ಶುರುವಾಗಿತ್ತು. ಯಾವಾಗ ಕಾಂಗ್ರೆಸ್ನ ಅಭ್ಯರ್ಥಿ ಎಂ ಚಂದ್ರಪ್ಪ ಒಂದ್ಸಲಿ MP ಆಗಿದ್ರು, ಕಳೆದ ಬಾರಿ ಸೋತಿದ್ರು. ಆದ್ರೆ ಆ ಚಂದ್ರಪ್ಪ ಅವರು ಚಿತ್ರದುರ್ಗದ ಜಿಲ್ಲೆಯ ಜನರ ನಂಟನ್ನ ಬಿಟ್ಕೊಟ್ಟಿಲ್ಲ, ಅಂದ್ರೆ ಸಂಪರ್ಕದಲ್ಲಿದ್ದಾರೆ, ಟಚ್ ಅಲ್ಲಿದ್ದಾರೆ. ಈಗ ಆ ಅಭ್ಯರ್ಥಿ ಅಂದ್ರೆ ಈಗಾಗಲೇ ಸ್ಥಳೀಯವಾಗಿ ಬೇರೂರಿರುವಂತಹ ಅಭ್ಯರ್ಥಿಯ ವಿರುದ್ಧ ಎಂತ ಅಭ್ಯರ್ಥಿನ ಕಣಕ್ಕಿಳಿಸಬೇಕು ಅಂದ್ರೆ ಸ್ಥಳೀಯವಾಗಿ ಸ್ಟ್ರಾಂಗ್ ಆಗಿರುವಂತಹ ಅಭ್ಯರ್ಥಿನ ಆ ಕಡೆ ಇಳಿಸಬೇಕು. ಯಾವಾಗ ದೂರದ ಮುಧೋಳದ ಕಾರಜೋಳ ಅವ್ರನ್ನ ನಿಲ್ಲಿಸಿದ್ರು, ಸಾಮಾಜಿಕ ಜಾಲತಾಣಗಳಲ್ಲಿ ಏನಾಯ್ತು ಅಂದ್ರೆ ಚಿತ್ರದುರ್ಗದ ಏನು ಕಾಂಗ್ರೆಸ್ನ ಸೆಣಸಾಟ ತುಂಬಾ ಸುಲಭ ಆಯ್ತು ಅಂತ. ಹೌದು, ಅಂದ್ರೆ ತಮ್ಮ ಎದುರಾಳಿ ವೀಕ್ ಅಂತ ಗೊತ್ತಾದಾಗ ಗೆಲುವು ಅನ್ನೋದನ್ನ ನಾವು ಏನು ಚಿಂತನೆ ಮಾಡ್ಬೇಕಾಗಿಲ್ಲ. ಗೆಲುವು ಡಿಸೈಡೆಡ್ ಅನ್ನೋದು ಕಾಂಗ್ರೆಸ್ನವ್ರಿಗೆ ಈಗ ಪ್ಲಸ್ ಆಗುತ್ತೆ ಅಂತ ಹೇಳ್ತೀರಾ? ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುವ ಸಾಧ್ಯತೆಗಳು ಹೆಚ್ಚಿವೆ. ಯಾಕೆ ಅಂದ್ರೆ ಗೋವಿಂದ ಕಾರಜೋಳ ಅವರು ಸೀನಿಯರ್ ಲೀಡರ್, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಯಾವುದೇ ಹಿರಿಯ ನಾಯಕ ಇರಲಿ ಅಥವಾ ಇನ್ನೇನೇ ಆಗಿರಲಿ, ಸ್ಥಳೀಯವಾಗಿ ಬಹಳ ನಂಟಿರಬೇಕು. ಯಾವುದೇ ರಾಜಕೀಯ ನಾಯಕನಿಗೆ ಸ್ಥಳೀಯವಾಗಿ ಸಂಘಟನೆ, ಸ್ಥಳೀಯ ನಾಯಕರ ಸಂಪರ್ಕ ಅಲ್ಲ ಸರ್. ಈಗ ಹಾಗಾದ್ರೆ ನೀವು ಸ್ಥಳೀಯ ನಾಯಕರು ಅನ್ನೋದಾದ್ರೆ, ಆ ಮೂಡಿಗೆರೆಯಿಂದ ಬಂದಂತವ್ರು ಗೆದ್ರು, ಜಾಗದಲ್ಲಿ ಮೂಡಿಗೆರೆ ಬಂದಂತವ್ರು ಗೆದ್ರು, ಇವರು ಇಲ್ಲಿ ಗೆಲ್ಲಬಹುದಾ? ನೀವು ಹೇಳಿದ್ ಕರೆಕ್ಟ್. ಅಂತದ್ದೇ ಪ್ರಯೋಗ, ಅಂತದ್ದೇ ಮ್ಯಾಜಿಕ್ ಆಗಬಹುದು ಅಂತೇಳಿ ಬಿಜೆಪಿ ಒಂದ್ ರೀತಿ ತಂತ್ರಗಾರಿಕೆಯಲ್ಲಿ ಅವ್ರನ್ನ ಕಣಕ್ಕಿಳಿಸಿರ್ಬೋದು. ಆದ್ರೆ ಸಮಸ್ಯೆ ಆಗಿರೋದು ಎಲ್ಲಿ? ಬಿಜೆಪಿಯಲ್ಲೇ ಕಲಹ ಶುರುವಾಗಿದೆಯಲ್ಲ. ಈಗ ಒಂದು ವೇಳೆ ಏನಾದ್ರೂ ನೀವು ಗೋವಿಂದ ಕಾರಜೋಳ ಅವರನ್ನೇ ಒಪ್ಪಿಕೊಂಡು ನೀವು ಬೆಂಬಲ ಕೊಡಬೇಕು ಅಂತೇಳಿ ಯಾರು ಚಂದ್ರಪ್ಪ ಮತ್ತೆ ರಘುಚಂದನ್ಗೆ ಹೇಳಿದ್ರೆ ಅವ್ರು ಕೇಳ್ತಾರ? ಕೇಳಲ್ಲ. ಒಂದು ವೇಳೆ ಆಯ್ತು, ಏನೋ ವರಿಷ್ಠರ ಒತ್ತಾಯಕ್ಕೆ ಒಪ್ಪಿ ಆಯ್ತು ಅಂತೇಳಿ ಅವರು ಸಂಪೂರ್ಣವಾಗಿ ಬೆಂಬಲ ಕೊಡ್ತಾರಾ? ಕೊಡಲ್ಲ. ಅಂದ್ರೆ ಚಂದ್ರಪ್ಪ ಮತ್ತೆ ಸ್ಥಳೀಯ ನಾಯಕರ ಅಸಮಾಧಾನವನ್ನು ಸರಿಪಡಿಸಿಕೊಂಡು, ಅಂದ್ರೆ ಚಿತ್ರದುರ್ಗದ ಬಿಜೆಪಿ ಪಾಳ್ಯದಲ್ಲಿರುವ ಸ್ಥಳೀಯ ನಾಯಕರ ಅಸಮಾಧಾನವನ್ನು ಸರಿಪಡಿಸಿಕೊಂಡು ಗೋವಿಂದ ಕಾರಜೋಳ ಅವರೆಲ್ಲರ ವಿಶ್ವಾಸವನ್ನು ಗಳಿಸಿ ಅಖಾಡಕ್ಕಿಳಿದ್ರೆ ಒಂದು ಒಳ್ಳೆಯ ಸೆಣಸಾಟ ಆಗೋದಕ್ಕೆ ಸಾಧ್ಯತೆ ಆಗತ್ತೆ. ಆದ್ರೆ ಇಲ್ಲಿ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ ರಘುಚಂದನ್ ಅವ್ರಿಗೆ ಟಿಕೆಟ್ ಕೊಡದೆ ನೀವು ಗೋವಿಂದ ಕಾರಜೋಳ ಅವ್ರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಥವಾ ಹಿರಿಯ ನಾಯಕರು ಅವ್ರು ಲಾಬಿ ಮಾಡಿದ್ರು ಅಂತ ಹೇಳ್ಕೊಟ್ರೆ ಅದು ಬೇರೆ ಪಕ್ಷಕ್ಕೆ ಲಾಭ ಆದರೂ ಆಗಬಹುದು. ಮತ್ತೆ ಇನ್ನೊಂದು ಸಮಸ್ಯೆ, ಇನ್ನೊಂದು ಹೇಳೋದೇನು ಅಂದ್ರೆ, ಎಂ ಚಂದ್ರಪ್ಪ ಯಾಕೆ ಅಷ್ಟೊಂದು ಆಗ್ರಹಿಸ್ತಿದ್ದಾರೆ ಅಂದ್ರೆ ಯಡಿಯೂರಪ್ಪಗೂ ಮತ್ತು ಇವರು ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಅವ್ರಿಗೂ ಒಂದು ಒಳ್ಳೆ ನಂಟಿದೆ. ಮೊದಲಿಂದನೂ ಕೂಡ ಆಪ್ತ ಯಡಿಯೂರಪ್ಪ ಅವರ ಕಿಚನ್ ಕ್ಯಾಬಿನೆಟ್ ನಲ್ಲಿ ಇರೋಂಥವ್ರು ಅನ್ನೋ ತರದಲ್ಲಿ ಬಿಂಬಿತ ಆಗಿತ್ತು ಚಂದ್ರಪ್ಪ ಅವರು. ಆಮೇಲೆ KJP ಕಟ್ಟಿದಾಗ ಅವ್ರ ಜೊತೆ ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಹೋದಂಥವ್ರು ಎಂ ಚಂದ್ರಪ್ಪ. ಅಂದ್ರೆ ನಾನು ಈ ಕಷ್ಟದ ಕಾಲದಲ್ಲಿ ಎಲ್ಲಾ ಕಾಲದಲ್ಲಿಯೂ ಯಡಿಯೂರಪ್ಪನವರ ಜೊತೆಗಿದ್ದೀನಿ, ನನ್ನ ಮಗನಿಗೆ ನಿನ್ನ ಮಗನ ತರ ಅವಕಾಶ ಮಾಡ್ಕೊಡ್ತೀನಿ ನೆಕ್ಸ್ಟ್ ಸಲ ಅಂತ ಹೇಳಿದಾಗ ಯಾಕೆ ಕೊಡ್ಲಿಲ್ಲ, ಯಾಕೆ ಇವರು ಅನ್ಯಾಯ ಮಾಡಿದ್ರು ಅನ್ನೋದು ಪ್ರಶ್ನೆ. ಆಮೇಲೆ ಇನ್ನೊಂದು ಇಲ್ಲಿ ರಾಜಕೀಯ ಜಾತಿಯ ಬಲವನ್ನ ನೋಡೋದಾದ್ರೆ ಚಿತ್ರದುರ್ಗದಲ್ಲಿ ದಲಿತ ಮತಗಳು 3 ಲಕ್ಷಕ್ಕೂ ಹೆಚ್ಚು ಮತಗಳಿವೆ. ಈಗ ಚಿತ್ರದುರ್ಗದ ಅಲ್ಲಿ ರಾಜಕೀಯ ಪಕ್ಷಗಳು ಜಾತಿಯ ಬಲವನ್ನು ನೋಡಿದ್ದಾರೆ. ಅದು ಸರ್ ಜಾತಿಯ ಬಲ ಅಂದಿತ್ತು. ಈಗ ಕಾರಜೋಳ ಅವರು ಎಡಗೈ ಸಮುದಾಯಕ್ಕೆ ಸೇರಿದಂಥವ್ರು, ಆ ಒಂದು ಉದ್ದೇಶಕ್ಕೆ ಏನಾದರೂ ತಂದ್ರ? ಅಲ್ಲ, ಅದು ಕೂಡ ಇರುತ್ತೆ. ಯಾಕೆಂದ್ರೆ ರಾಜ್ಯಾದ್ಯಂತ ನೀವು ದಲಿತ ಸಮುದಾಯದ ಮತಗಳನ್ನು ನೋಡಿದಾಗ ಅತಿ ಹೆಚ್ಚಿನ ಉತ್ತರ ಕರ್ನಾಟಕ ಒಂದಷ್ಟು ಭಾಗ, ಆಮೇಲೆ ಮಧ್ಯ ಕರ್ನಾಟಕದ ಒಂದಷ್ಟು ಭಾಗಗಳಲ್ಲಿ ದಲಿತ ಸಮುದಾಯದ ಮತಗಳು ಹೆಚ್ಚಿವೆ. ಮತ್ತೆ ಆ ಒಂದು ಸಮುದಾಯಗಳನ್ನು ಓಲೈಕೆ ಮಾಡ್ಬೇಕಲ್ಲ, ಆ ಒಂದು ಸಮುದಾಯಗಳಿಗೂ ಸಮಾಧಾನ ಮಾಡ್ಬೇಕಲ್ಲ. ಈಗ ಕೋಲಾರದಲ್ಲಿ ನಡೀತಿರುವಂತದ್ದು ಅದೇ, ನಮಗೆ ಬಲಗೈ ಸಮುದಾಯ ನಮ್ದು ದಲಿತರಲ್ಲೇ ನಮಗೆ ಆದ್ಯತೆ ಕೊಡಿ ಅಂತ, ಇಲ್ಲ ಎಡಗೈ ಸಮುದಾಯಕ್ಕೆ ಆದ್ಯತೆ ಕೊಡಬೇಕು ಅಂತ ನಡೀತಾ ಇದೆ. ಈಗ ಚಿತ್ರದುರ್ಗದಲ್ಲಿ ದಲಿತ ಸಮುದಾಯದ ಅಂದ್ರೆ ಎಡಗೈ ಸಮುದಾಯದ ಮತಗಳು ಹೆಚ್ಚಿವೆ. ಆ ನೆಲೆಯಲ್ಲಿ ಇವರಿಗೆ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು.
ಈಗ ಇವರು ಚಂದ್ರಪ್ಪ ಯಾವ ಕೆಟಗರಿಗೆ ಬರ್ತಾರೆ, ಬೋವಿ ಸಮುದಾಯಕ್ಕೆ ಬರ್ತಾರೆ. ಅವರು ದಲಿತರಲ್ಲೇ ಬರ್ತಾರೆ. ಆದ್ರೆ ಅವರು ಅಲ್ಲಿ ಹೆಚ್ಚಿನ ಮತಗಳಿರುವಂತದ್ದು ದಲಿತ ಸಮುದಾಯದ ಎಡಗೈ ಸಮುದಾಯಕ್ಕೆ ಮತಗಳಿರೋದ್ರಿಂದ ಹಾಗಾಗಿ ಗೋವಿಂದ ಕಾರಜೋಳ ಅವರಿಗೆ ಮಣೆ ಹಾಕಿರುವಂತದ್ದು ಅನ್ನುವಂಥದ್ದು. ಸೊ ಈ ರಾಜಕೀಯ ಜಾತಿ ಅಂದ್ರೆ ಸಮುದಾಯದ ಮತಗಳನ್ನ ಸೆಳೆಯೋಕ್ಕೋಸ್ಕರ ಕಾರಜೋಳ ಅವ್ರನ್ನ ತಂದು ನಿಲ್ಲಿಸಿದ್ದಾರೆ ಅನ್ನುವಂಥದ್ದು. ಇನ್ನೊಂದೇನು ಅಂದರೆ ಚಂದ್ರಪ್ಪ ಅವರ ಈ ಒಂದು ಅಗ್ರೆಸಿವ್ನೆಸ್ ಯಾಕೆಂದರೆ ಚಿತ್ರದುರ್ಗದ ಬಹುತೇಕ ಎಲ್ಲ ಕ್ಷೇತ್ರಗಳನ್ನು ಅಂದರೆ ವಿಧಾನಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ವಶಪಡಿಸಿಕೊಂಡಿದೆ. ಹೊಳಲ್ಕೆರೆ ಒಂದೇ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಬಂದಿದೆ. ಅಂದರೆ ಕಾಂಗ್ರೆಸ್ನ ಭದ್ರಕೋಟೆಯ ನಡುವೆ ಕಮಲದ ಅಸ್ತಿತ್ವವನ್ನು ತಂದುಕೊಟ್ಟವನು ನಾನು, ನನಗೆ ಆದ್ಯತೆ ಕೊಡದೆ ಅಂದರೆ ಇಲ್ಲಿ ಬಿಜೆಪಿನ ಬೆಳೆಯೋದಕ್ಕೆ ಹೆಂಗೆ ನೀವು ಅವಕಾಶ ಮಾಡಿಕೊಡ್ತೀರಿ ಅನ್ನುವಂಥದ್ದು ಪ್ರಶ್ನೆ. ಹಾಗಾಗಿ ಆಮೇಲೆ ರಘುಚಂದನ್ ಮತ್ತೆ ಚಂದ್ರಪ್ಪ ಅವ್ರು ಹೇಳೋದು ಅಂದ್ರೆ ಈಗ ಅವ್ರು ಅಷ್ಟು ದೂರ ಇರ್ತಾರೆ, ಸ್ಥಳೀಯ ನಾಯಕರು ನೀವು ಆದ್ಯತೆ ಕೊಡ್ಲಿಲ್ಲ ಅಂತಂದ್ರೆ ಇಲ್ಲೇನೋ ಸಮಸ್ಯೆ ಆಯ್ತಪ್ಪ. ಅಲ್ಲಿ ಇನ್ನೂ 3 ಹೆಸರುಗಳು ಓಡಾಡ್ತಾ ಇದ್ವು ಸರ್. ಒಬ್ರು ಸ್ವಾಮೀಜಿ ಒಬ್ರು ಹೆಸರು ಓಡಾಡ್ತಾ ಇತ್ತು. ನಾವೇ ಅಖಾಡಕ್ಕೆ ಬೆಳಿತಾರೆ ಸ್ವಾಮೀಜಿ ಸ್ವಾಮೀಜಿ ಅವ್ರದ್ದು ಹೆಸರು ಉಳಿತಾ ಇತ್ತು. ಚಂದ್ರಪ್ಪ ಅವ್ರದ್ದಾಗಿರ್ಬೋದು. ಸ್ವಾಮೀಜಿ ಅಂದ್ರೆ ಇವರು ಮಾದಾರ ಚೆನ್ನಯ್ಯ ಸ್ವಾಮೀಜಿ. ಈಗ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳನ್ನೇ ಅಖಾಡಕ್ಕೆ ಇಳಿಸಬೇಕು, ಅವಾಗ ಒಂದು ಸರಿಯಾದ ಪೈಪೋಟಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಆಗತ್ತೆ ಅಂತೇಳಿ ಆರ್ ಎಸ್ ನ ನಾಯಕರು ಚಿಂತನೆ ಮಾಡಿದ್ರು. ಆದ್ರೆ ಸ್ವಾಮೀಜಿಗಳು ಇದಕ್ಕೆ ಒಪ್ಪಿಗೆ ಕೊಡಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅದರಿಂದ ಹಿಂದ್ಗಡೆ ಸರಿದಿದ್ದಾರೆ. ಸ್ವಾಮೀಜಿಯವರ ಮನವೊಲಿಕೆ ಮಾಡುವ ಪ್ರಯತ್ನ ಸ್ವಾಮೀಜಿಯವ್ರನ್ನ ಹೇಗಾದ್ರೂ ಮಾಡಿ ಚಿತ್ರದುರ್ಗದ ಲೋಕಸಭಾ ಕ್ಷೇತ್ರದ ಅಖಾಡ ಕೇಳಿಸಬೇಕು, ಆ ಮೂಲಕ ಈ ಅಖಾಡವನ್ನು ರಂಗೇರಿಸಬೇಕು, ಸರಿಯಾದ ಜಟಾಪಟಿಯನ್ನ ಕೊಡಬೇಕು ಅನ್ನುವುದು ಬಿಜೆಪಿಯ ಲೆಕ್ಕಾಚಾರ ಆಗಿತ್ತು. ಆದ್ರೆ ಸ್ವಾಮೀಜಿಗಳು ನಿರ್ಧಾರ ಮಾಡಲಿಲ್ಲ. ಯಾಕೆಂದ್ರೆ ಪೀಠ ಮಠ ಆ ಹಿನ್ನೆಲೆ ಇರುವಂತವ್ರಿಗೆ ಸಡನ್ ಆಗಿ ನೀವು ಕಾವಿ ಹಾಕೊಂಡವ್ರಿಗೆ ಖಾದಿ ಹಾಕೊಂಡ್ಬಿಡಿ ಅಂತಂದ್ರೆ ಜನ ಹೆಂಗ್ ಸ್ವೀಕಾರ ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗತ್ತೆ. ಹಾಗಾಗಿ ಅನಿವಾರ್ಯವಾಗಿ ಸ್ವಾಮೀಜಿಗಳು ಒಪ್ಪಿಕೊಳ್ಳದೇ ಇರುವ ಕಾರಣ ಗೋವಿಂದ ಕಾರಜೋಳ ಅವರು ಕೊಡಬೇಕು ಅಥವಾ ಎಂ ಚಂದ್ರಪ್ಪ ಅವರು ಮಗನಿಗೆ ಕೊಡಬೇಕು ಅನ್ನೋದು ಪ್ರಶ್ನೆ ಬಂತು. ಏನಾಗುತ್ತೆ, ಈಗ ಗೋವಿಂದ ಕಾರಜೋಳ ಸೀನಿಯರ್ ಲೀಡರ್ ಬಿಜೆಪಿಯಲ್ಲಿ, ಅವರಿಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಅವರು ಮುನಿಸಾಗ್ಬೋದು, ಮತ್ತೆ ಬೇರೆ ರಾಜ್ಯಾದ್ಯಂತ ಚುನಾವಣೆಗೆ ಏನಾದ್ರು ತೊಂದರೆ ಆಗ್ಬಹುದಾ ಅನ್ನುವಂತ ಹಿನ್ನೆಲೆ ಇಟ್ಟುಕೊಂಡು, ಆಮೇಲೆ ಅಲ್ಲಿ ವಲಸೆ ಹಕ್ಕಿಗಳಿಗೆ ಒಂದು ಒಳ್ಳೆ ಸೂಕ್ತವಾದ ಸ್ಥಳ ಅಲ್ವಾ ಗೂಡು. ಬಿಜೆಪಿಗೆ ಆಗ್ಲಿ ಕಾಂಗ್ರೆಸ್ಗೆ ಆಗ್ಲಿ ಯಾವ ಹಕ್ಕಿಗಳು ಆರ್ಕೊಂಡು ಇಲ್ಲಿ ಬರ್ತಾವೋ ಇಲ್ಲಿ ಆರಾಮಾಗಿ ಒಳ್ಳೆ ಗೂಡನ್ನು ಕಟ್ಕೋಬಹುದು ಅನ್ನುವಂಥ ಉದ್ದೇಶವನ್ನ ಅಥವಾ ಒಂದು ಈ ನೆಲದ ಗುಣವನ್ನ ಚಿತ್ರದುರ್ಗ ತೋರಿಸ್ಕೊಟ್ಟಿದೆಯಲ್ಲ. ಹಾಗಾಗಿ ಬಿಜೆಪಿ ಆ ಹಿನ್ನೆಲೆಯಲ್ಲಿ ಗೋವಿಂದ ಕಾರಜೋಳ ಅವರಿಗೆ ಮಣೆ ಹಾಕಿರುವಂತ. ಹಾಗಾದ್ರೆ ಸರ್, ಇವಾಗ ಹಾಲಿ ಸಂಸದರಾದ ನಾರಾಯಣ ಸ್ವಾಮಿ ಕೇಂದ್ರ ಸಚಿವರು ಕೂಡ ಆಗಿದ್ರು, ಅವ್ರಿಗೆ ಟಿಕೆಟ್ ಸಿಗಲ್ಲ ಅನ್ನೋದು ಗೊತ್ತಾದಾಗ ಅವರ ಹಿಂದೆ ಸರಿದ್ರು ಅಂತಾನು ಹೇಳಿ ಚಂದ್ರಪ್ಪ ಅವರು ಇದರಲ್ಲಿದ್ರು. ಹಾಗಾದ್ರೆ ಕಾರಜೋಳ ಅವ್ರನ್ನ ತಂದು ನಿಲ್ಲಿಸಿದಾಗ ನಾರಾಯಣ ಸ್ವಾಮಿ ಅವರಿಗೆ ಏನ್ ನ್ಯೂನ್ಯತೆ ಇರಬಹುದು? ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲ್ಲ ಅನ್ನೋಂಥದ್ದು ಏನಿರ್ಬೋದು? ನಾರಾಯಣ ಸ್ವಾಮಿ ಅವರ ವಿರುದ್ಧ ಸ್ಥಳೀಯ ಆಡಳಿತ ವಿರೋಧಿ ಅಲೆ ಇದೆ, ಅದು ಅವ್ರಿಗೂ ಗೊತ್ತಾಗಿತ್ತು. ಅದು ಸಹಜ. ಯಾವುದೇ ಒಂದು ಸರ್ಕಾರ ಆಡಳಿತ ನಡೆಸಿ ಕೊನೆ ಹಂತಕ್ಕೆ ಹೋದಾಗ ಒಂದು ವಿರೋಧಿ ಅಲೆ ಇರುತ್ತೆ, ಅದು ನಾರಾಯಣ ಸ್ವಾಮಿ ಅವ್ರಿಗೂ ಇತ್ತು ಅನ್ನೋದು ಆಮೇಲೆ ಅವ್ರಿಗೆ ಅರ್ಥ ಆಯಿತು. ಆಮೇಲೆ ಅವರು ಸಬಲೀಕರಣ ರಾಜ್ಯ ಕೇಂದ್ರ ಸಚಿವರಾಗಿದ್ರು, ಯುವಜನ ಇಲಾಖೆ ಅಥವಾ ಕೇಂದ್ರದ ಸಚಿವರಾದ್ರು. ಅವರು ಸಚಿವರಾದ ಮೇಲೆ ಕ್ಷೇತ್ರದ ಕಡೆ ಗಮನ ಕೊಡೋದಕ್ಕೆ ಅವರಿಗೆ ಸಾಧ್ಯತೆ ಆಗ್ಲಿಲ್ಲ. ಸಚಿವ ಜವಾಬ್ದಾರಿ ಸಿಕ್ತಲ್ಲ, ಕೇಂದ್ರದ ರಾಜ್ಯ ಸಚಿವರಾಗಿ ಜವಾಬ್ದಾರಿ ಸಿಕ್ತಲ್ಲ, ಇಲ್ಲಿ ಸ್ಥಳೀಯವಾದ ತನ್ನ ಕ್ಷೇತ್ರದ ಹಿಡಿತವನ್ನ ಕೈಬಿಟ್ಟಾಗ ಸಹಜವಾಗಿಯೇ ಅವರು ಅಲ್ಲಿ ಕೈ ತಪ್ಪಿಬಿಡುತ್ತೆ. ಸ್ಥಳೀಯ ನಾಯಕರನ್ನ ಒಗ್ಗೂಡಿಸ್ಕೋಬೇಕು, ಅವರ ಟಚ್ ಅಲ್ಲಿ ಇರಬೇಕು, ಅವರ ಮನವೊಲಿಸಬೇಕು, ಆಮೇಲೆ ಸ್ಥಳೀಯ ನಾಯಕರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು, ಅವರ ದುಃಖ ದುಮ್ಮಾನಗಳನ್ನು ಕೇಳಬೇಕು, 24 ಗಂಟೆ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಬೇಕು. ನೀವು ಯಾವಾಗಲೂ ಡೆಲ್ಲಿಲಿ ಇದ್ರೆ ಸಚಿವರಾದಂದ್ರೆ ಯಾರು ನಿಮ್ಮನ್ನ ಆಯ್ತು ಬಾರಪ್ಪ ಎಲೆಕ್ಷನ್ ಬಂದಾಗ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ, ಅದು ಸಹಜ. ಅದು ಆಮೇಲೆ ಕೇಂದ್ರದ ಜವಾಬ್ದಾರಿ, ಸಚಿವ ಜವಾಬ್ದಾರಿ ಹೊತ್ತ ಮೇಲೆ ಕ್ಷೇತ್ರದ ಕಡೆ ಗಮನ ಕೊಡಬೇಕು ಅನ್ನೋದು ಕೂಡ ಕಷ್ಟ ಆಗುತ್ತೆ. ಯಾಕಂದ್ರೆ ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕಲ್ಲ. ಆ ಎಲ್ಲ ಕಾರಣಗಳಿಂದಾಗಿ ನಾರಾಯಣ ಸ್ವಾಮಿ ಅವರಿಗೆ ಈ ಸರಿ ಟಿಕೆಟ್ ಸಿಗಲ್ಲ ಅನ್ನುವಂಥದ್ದು ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಅವರಿಗೆ ಗೊತ್ತಾದ ಹಿನ್ನೆಲೆಯಲ್ಲಿ ಅವರು ಲಾಬಿಯನ್ನು ಶುರು ಮಾಡ್ಕೊಂಡಿದ್ರು. ಈ ಲಾಬಿಯಲ್ಲಿ ನನಗೆ ಟಿಕೆಟ್ ಸಿಗಲ್ಲ ಅನ್ನೋದು ನಾರಾಯಣ ಸ್ವಾಮಿ ಅವರಿಗೆ ಕನ್ಫರ್ಮ್ ಆಗಿತ್ತು, ಸುಮ್ಮನಾಗಿದ್ರು. ಸೊ ಆ ನಂತರ
ಚಂದ್ರಪ್ಪ ಅವರು ತಮ್ಮ ಮಗನಿಗೆ ಲಾಬಿ ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ಸಹಜವಾಗಿ ಬೇರೆ ಬೇರೆ ಕ್ಷೇತ್ರದವರು ಪ್ರಯತ್ನ ಪಡ್ತಾರಲ್ಲ. ಉದಾಹರಣೆಗೆ ಈಗ ಪ್ರತಾಪ್ ಸಿಂಹ ಅವರು 2 ಸಲ ಗೆದ್ರು ಮೈಸೂರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಆದ್ರೂ ಕೂಡ ಅಲ್ಲಿ ಅವರೇ ಹೇಳೋ ಹಾಗೆ ಒಂದಷ್ಟು ಜನ ಅಭ್ಯರ್ಥಿಗಳು ಬಂದು ಜನರನ್ನ ಸಂಪರ್ಕ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ರಂತೆ. ಅಚ್ಚರಿಯಾಗಿ ಅವ್ರ ಬದಲಾವಣೆ ಆಯ್ತು. ಹಂಗೆ ಚಂದ್ರಪ್ಪ ಅವ್ರು ಪ್ರಯತ್ನ ಪಡ್ತಾರೆ ಅಂತೇಳಿ ಸುಮ್ಮನೆ ಹಾಕಾಗತ್ತಾ? ಪ್ರಯತ್ನ ಪಟ್ಟೇ ಪಡ್ತಾರೆ. ಹಾಗಾಗಿ ಈಗ ಕೊನೆ ಹಂತಕ್ಕೆ ಬಂದಿದೆ. ಈಗ ಅವರು ನಾನು ಸ್ಪರ್ಧೆ ಮಾಡದೇ ತೀರ್ತೇವೆ ಅಂತ ಹೇಳಿದ್ದಾರೆ. ಕೊನೆಗೆ ಯಡಿಯೂರಪ್ಪನವರು ಅಖಾಡಕ್ಕೆ ಇಳಿದು ಅವ್ರನ್ನ ಮನವೊಲಿಸೋ ಪ್ರಯತ್ನವನ್ನ ಮಾಡ್ತಾರ. ಒಂದು ವೇಳೆ ಮನವೊಲಿಸಿದ್ರು ಕೂಡ ಚುನಾವಣೆಯಲ್ಲಿ ಕಾರಜೋಳ ಅವರಿಗೆ ಸಂಪೂರ್ಣವಾದ ಬೆಂಬಲ ಈ ಅಪ್ಪ ಮಕ್ಕಳಿಂದ ಸಿಗತ್ತಾ, ಅಂದ್ರೆ ಚಂದ್ರಪ್ಪ ಮತ್ತು ರಘುಚಂದ್ರನ್ ಅವರಿಂದ ಸಿಗತ್ತಾ? ಒಂದು ವೇಳೆ ಸಿಗದೇ ಇದ್ರೆ ಇದು ಕಾಂಗ್ರೆಸ್ಗೆ ಲಾಭ ಆಗತ್ತಾ ನೋಡ್ಬೇಕಾಗಿದೆ. ಕುತೂಹಲ ಅಂತೂ ಮೂಡಿಸಿದೆ. ಆದರೆ ಈ ಒಂದು ಚಂದ್ರಪ್ಪ ಅವರ ಮಗನಿಗೆ ಟಿಕೆಟ್ ಕೊಟ್ಟಿದ್ರೆ ಒಂದು ಒಳ್ಳೆ ಪೈಪೋಟಿ ಆಗಿರೋದು. ಆದರೆ ಮುದೋಳ ಇವ್ರಿಗೆ ಗೋವಿಂದ ಕಾರಜೋಳ ಅವರಿಗೆ ಕೊಟ್ಟಿರೋದ್ರಿಂದ ಟಫ್ ಪೈಪೋಟಿ ಆಗಲ್ಲ ಅಂತೇನಿಲ್ಲ. ಆದರೆ ಅವರು ಸ್ಥಳೀಯರಲ್ಲ ಅನ್ನುವಂಥ ನ್ಯೂನ್ಯತೆ, ಆ ಒಂದು ನ್ಯೂನ್ಯತೆ ಬಿಟ್ರೆ ಸರ್ ಇವಾಗ ಕಾರಜೋಳ ಅವ್ರನ್ನ ತಂದು ನಿಲ್ಸಿರುವಂತ. ಆಮೇಲೆ ಇನ್ನೊಂದು ನ್ಯೂನ್ಯತೆ, ಅವ್ರಿಗೆ ವಯಸ್ಸಾಗಿದೆ, ಕ್ಷೇತ್ರದಾದ್ಯಂತ ಸುತ್ತರಿಬೇಕಲ್ಲ, ಆ ಪ್ರಚಾರ ಮಾಡ್ಬೇಕಲ್ಲ, ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಲ್ಲ. ನೀವು ಯಾವ್ದೋ ಸಡನ್ ಆಗಿ ತಗೊಂಡೋಗಿ ನಿಮ್ದು ಯಾವ್ದೋ ಒಂದು, ಈಗ ಉದಾಹರಣೆಗೆ ನಿಮ್ ಬೆಂಗಳೂರು ಆಗಿರುತ್ತಪ್ಪ, ತಗೊಂಡೋಗಿ ಬಳ್ಳಾರಿಗೋ ರಾಯಚೂರಿಗೋ ನಿಮ್ಮನ್ನ ಹಾಕ್ಬಿಟ್ರೆ ಆ ರಾಜಕಾರಣವನ್ನ ಅವನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಕಾನ್ಸ್ಟಿಟ್ಯೂನ್ಸಿ ಅರ್ಥ ಮಾಡ್ಕೋಬೇಕು, ಜನರನ್ನ ಅರ್ಥ ಮಾಡ್ಕೋಬೇಕು, ಸಮಸ್ಯೆಗಳನ್ನ ಅರ್ಥ ಮಾಡ್ಕೋಬೇಕು. ಅಷ್ಟರ 5 ವರ್ಷ ಮುಗ್ದೇ ಹೋಗಿರುತ್ತೆ. ಅಂದ್ರೆ ನಾನು ಹೇಳೋದೇನು ಅಂದ್ರೆ ಸ್ವಲ್ಪ ಅಂದ್ರೆ ವಯಸ್ಸಿನ ಕಾರಣ. ವಯಸ್ಸಿದ್ರೆ ಸ್ವಲ್ಪ ಸುತ್ತಾಡ್ಕೊಂಡು ಎಲ್ಲ ಕಡೆ ಪ್ರಚಾರ ಮಾಡ್ಬೋದಿತ್ತು. ರಘುಚಂದ್ರನ್ ಹೇಳೋದು ಅದನ್ನೇ, ನಾನು ಯುವಕ ಇದ್ದೀನಿ. ಆಮೇಲೆ ಇದನ್ನೆಲ್ಲ ನೋಡಿದಾಗ ಅರ್ಥ ಆಗೋದಿರೋ ಅಂದ್ರೆ ಇವರೆಲ್ಲ ಬಡ್ದಾಡ್ತಿರೋದು ನನಗೆ, ನನ್ನ ಮಗನಿಗೆ, ಕುಟುಂಬ ಬಿಟ್ಟು ಯಾರು ಹೋಗಲ್ಲ. ಕಾಂಗ್ರೆಸ್, JDS, BJP. ಒಬ್ಬ ಸಾಮಾನ್ಯನಿಗೆ ಟಿಕೆಟ್ ಕೊಡ್ರಿ, ಅವ್ನು ಬಾವುಟ ಕಟ್ತಾನೆ ಅಂತೇಳಿ ಹೋರಾಡ್ದವ್ ನಾನು ಎಲ್ಲೂ ನೋಡಿಲ್ಲ. ಒಬ್ಬ ಸಾಮಾನ್ಯ ಪಾಪ ನಮ್ಮ ಜೊತೆ ಜೈಕಾರ ಮಾಡಿದ್ದಾನೆ, ಅವನು ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾನೆ, ಒಬ್ಬ ಒಳ್ಳೆ ಪ್ರಜ್ಞಾವಂತ ಇದ್ದಾನೆ, ಯಂಗ್ ಅಂಡ್ ಎನರ್ಜೆಟಿಕ್ ಇದ್ದಾನೆ, ಅವನಿಗೊಂದು ಅವಕಾಶ ಕೊಡಿ ಅಂತ ಯಾರು ಕೂಡ ರಾಜೀನಾಮೆ ಕೊಟ್ಟಿದ್ದು ನಾವು ನೋಡ್ಲಿಲ್ಲ. ಹಾಗಾಗಿ ಅವ್ರ ಕುಟುಂಬಕ್ಕೋಸ್ಕರ ಪ್ರಯತ್ನ ಪಡ್ತಿದ್ದಾರೆ. ನೋಡೋಣ ಈ ಕೋಟೆ ನಾಡಿನ BJP ಕಲಹ. ಇಲ್ಲಿ 2 ಪ್ರಶ್ನೆಗಳು. ಒಂದು, ಈಗ ಕಾರಜೋಳ ಅವ್ರನ್ನ ತಂದು ನಿಲ್ಸಿರುವಂಥದ್ದು BJPಗೆ ಲಾಭಕ್ಕಿನ್ನ ಕಾಂಗ್ರೆಸ್ಗೆ ಲಾಭ ಜಾಸ್ತಿ ಅನ್ನುವಂಥದ್ದು ಒಂದು. ಹೌದು. ಮತ್ತೆ BJP ಪಕ್ಷದಲ್ಲಿ ತುಂಬಾ ಚೆನ್ನಾಗಿ ಫಿಲ್ಟರ್ ಮಾಡ್ತಿದ್ದಾರೆ ಅನ್ನೋದು ಇನ್ನೊಂದು. ಅಂದ್ರೆ ಕೆಲವೊಂದು ಕ್ಷೇತ್ರದಲ್ಲಿ ಯುವಕರಿಗೆ ಆದ್ಯತೆ ಕೊಡ್ತಿದ್ದಾರೆ, ಕೆಲವೊಂದು ಕ್ಷೇತ್ರದಲ್ಲಿ ತುಂಬಾ ಲೆಕ್ಕಾಚಾರ ಮಾಡಿ ಸೂಕ್ತ ಅಭ್ಯರ್ಥಿನ ಕಣಕ್ಕಿಳಿಸ್ತಾರೆ. ಆಮೇಲೆ ರಾಜಕಾರಣ ಅಂದ್ರೆ ಹಾಗೇನೆ. ರಾಜಕಾರಣ ಅಂದ್ರೆ ಎಲ್ಲ ಬದಲಾವಣೆ ಮಾಡೋಕ್ಕಾಗಲಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯ ಬಿಜೆಪಿ ಮಾಡಿದ ಸಡನ್ ಬದಲಾವಣೆಯ ಪರಿಣಾಮವನ್ನು ಅನುಭವಿಸಿದೆ. ನಿಮ್ಮ ಬದಲಾವಣೆ ಒಂದೇ ಅಜೆಂಡಾ ಆಗಿರಬಾರ್ದು. ಅಲ್ಲಿ ನೀವು ಜಾತಿಗಳ ಬಲಾಬಲವನ್ನು ನೋಡ್ಬೇಕಾಗತ್ತೆ ನೀವು ಬದಲಾವಣೆ ಮಾಡ್ತೀರಿ ಅಂದ್ರೆ. ಆಮೇಲೆ ಸಮುದಾಯಗಳನ್ನ ಓಲೈಕೆ ಮಾಡಬೇಕು. ಯಾವ್ದೋ ಒಂದು ಸಮುದಾಯ ನೀವು ವಿರುದ್ಧ ಕಟ್ಕೊಂಡ್ಬಿಟ್ರೆ ನಿಮಗೆ ಓಟ್ ಬರಲ್ಲ. ಕೆಲಸ ಮಾಡಬಾರ್ದಾ ಸರ್? ಸಮುದಾಯ ಅಲ್ಲ, ರಾಜಕಾರಣ ಬೇರೆ. ರಾಜಕಾರಣ ಅಂದ್ರೆ ಹಾಗೇನೆ. ನಿಮ್ ಕೆಲಸ ಮಾಡ್ತಿರೋ ಅದು ಬೇರೆ ಪ್ರಶ್ನೆ. ಹಂಗೆ ಕೆಲಸ ಮಾಡೋರಿಗೆ ಟಿಕೆಟ್ ಕೊಡಬೇಕು, ಕೆಲಸ ಮಾಡೋರಿಗೆ ಓಟ್ ಕೊಡಬೇಕು ಅಂತಂದ್ರೆ ಇವೆಲ್ಲ ಡಿಸ್ಕಷನ್ ಮಾಡೋ ಅಗತ್ಯನೇ ಇರಲಿಲ್ಲ. ಒಳ್ಳೊಳ್ಳೆ ರಾಜಕಾರಣಿಗಳು ಅಖಾಡಕ್ಕೆ ಬರ್ತಾ ಇದ್ರು. ಇಲ್ಲಿ ಏನಂದ್ರೆ ಜಾತಿಯ ಬಲ ಇರಬೇಕು, ದುಡ್ಡಿರಬೇಕು, ಆಮೇಲೆ ಕುಟುಂಬ ರಾಜಕಾರಣ. ತನ್ನ ಮಗನೋ ತನ್ನ ಅಪ್ಪನೋ ತನ್ನ ಯಾರೋ ರಾಜಕಾರಣದಲ್ಲಿ ಇರಬೇಕು, ಅವರು ಅಧಿಕಾರಕ್ಕೆ ಬರ್ತಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಬಾವುಟ ಕಟ್ತಾನ್ರಿ, ಅವನಿಗೆ ಏನಾದ್ರು ಆದ್ಯತೆ ಕೊಡ್ತಾರಾ? ಒಬ್ಬ ಸಾಮಾನ್ಯ ಕಾರ್ಯಕರ್ತ ಚುನಾವಣೆ ಸಂದರ್ಭದಲ್ಲಿ ಪಾಪ ಹಗಲು ಇರಲು ದುಡಿತಾನೆ, ಅವನಿಗೆ ನೀವು ಆದ್ಯತೆ ಕೊಡ್ತೀರಾ? ಒಬ್ಬ ಪ್ರಜ್ಞಾವಂತ ಕಾರ್ಯಕರ್ತ, ಅವನು ತನ್ನ ಪಕ್ಷಕ್ಕೋಸ್ಕರ ನಿಷ್ಠವಾಗಿ ದುಡಿತಾನೆ, ಹೇಳಿದ ಕೆಲಸ ಎಲ್ಲ ಮಾಡ್ತಾನೆ, ನಿಮ್ಮ ಗೆಲುವಿಗೆ ಹೆಗಲು ಕೊಟ್ಟು ನಿಲ್ತಾನೆ, ಅವನಿಗೆ ಅವಕಾಶ ಕೊಡ್ತಾರೆ. ಹೆಗಲು ಕೊಟ್ಟು ನಿಲ್ಲಲ್ವ ಸರ್? ಕಾರ್ಯಕರ್ತರ ಹೆಗ್ಲು ಕೊಟ್ಟು ನಿಲ್ಲುವಂತದ್ದು ಅದೇನೆ. ಒಂದು ಪಕ್ಷಕ್ಕೆ ಆಸ್ತಿ ಯಾರು ಅಂದ್ರೆ ಕಾರ್ಯಕರ್ತರು. ಆದ್ರೆ ಒಂದು ಪಕ್ಷ ತುಳಿಯೋದು ಯಾರು ಅಂದ್ರೆ ಕಾರ್ಯಕರ್ತರು. ಹಾಗಾಗಿ ಚಿತ್ರದುರ್ಗದ ಈ ಬಂಡಾಯದ ಕಮಲದ ಬಂಡಾಯದ ಈ ಬೇಗುದಿ ಯಾವ ಹಂತಕ್ಕೆ ತಲುಪುತ್ತೆ, ಅದರ ಕಮಲದ ಬಂಡಾಯದ ಲಾಭವನ್ನ ಕಾಂಗ್ರೆಸ್ ಮಾಡಿಕೊಳ್ಳುತ್ತಾ ಅಥವಾ ಸರಿಪಡಿಸ್ಕೊಳ್ಳುತ್ತಾ, ಚುನಾವಣೆಯವರೆಗೂ ನಾವು ಕಾದು ನೋಡಲೇಬೇಕು. ವೀಕ್ಷಕರೇ, ಈಗಾಗಲೇ ಚಂದ್ರಪ್ಪನವರು ಟಿಕೆಟನ್ನು ಮಿಸ್ ಮಾಡ್ಕೊಂಡಿದ್ದಾರೆ, ರಘುಚಂದ್ರನ್ ಅವರು ಕೂಡ ಟಿಕೆಟನ್ನು ಮಿಸ್ ಮಾಡ್ಕೊಂಡಿದ್ದಾರೆ. ಎಲ್ಲಿಂದಲೂ ಬಂದಂತಹ ಕಾರಜೋಳ ಅವರು ಈ ಸಾರ್ತಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದಾರೆ. ಈಗ ಚಂದ್ರಪ್ಪ ಅವರ ನಡೆ ಏನು, ರಘುಚಂದ್ರನ್ ಅವರ ನಡೆ ಏನು, ಎಲ್ಲವನ್ನು ಕೂಡ ಅಪ್ಡೇಟನ್ನು ಕೊಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಬೇಗ.